ಫಸ್ಟ್ ಇಯರ್ ಕಾಲೇಜ್ ಸ್ಟಾರ್ಟ್ ಆಗುವಾಗ ಫಸ್ಟ್ ಇಯರ್ ಎಕ್ಸಾಮ್ ಯಾವಾಗ ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಇಯರ್ ಕಾಲೇಜ್ ಸ್ಟಾರ್ಟ್ ಯಾವಾಗ, ಫಸ್ಟ್ ಇಯರ್ ಎಕ್ಸಾಮ್ ಯಾವಾಗ, ಮತ್ತೆ ಸೆಕೆಂಡ್ ಸೆಮ್ಮಿಗೆ ಯಾವಾಗ ಹೋಗ್ತೀರಾ ಅದ್ರ ಬಗ್ಗೆ ಈ ವಿಡಿಯೋ ಇದ್ರ ಬಗ್ಗೆನೇ ಇರುತ್ತೆ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಇಯರ್ ಯಾರು ಇದ್ರೆ. ಮತ್ತೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಇದೇ ತರ ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ ಬರ್ತಾ ಇರುತ್ತೆ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಯಾವುದೇ ತರ ಡೌಟ್ಸ್ ಇದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅದರಲ್ಲಿ ನೀವು ಬೇಕಾದ್ರೆ ಡಿಸ್ಕಸ್ ಮಾಡಬಹುದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ಫಸ್ಟ್ ಸೆಮಿಸ್ಟರ್ ಆಫ್ ಆಲ್ UG ಪ್ರೋಗ್ರಾಮ್ಸ್ ಆಫ್ VTU. ಓಕೆನಾ, ಯಾವಾಗ ಅಂತ ಅಂದ್ರೆ ಇದನ್ನ ಮಾತ್ರ ನೋಡಿ, ನೀವು ಎಲ್ಲಾನು ನೋಡ್ಬಿಡಿ, ಯಾಕಂದ್ರೆ ನಿಮಗೆ ಗೊತ್ತಿರಲ್ಲ ಅಲ್ಲ. ಅದಕ್ಕೆ BE BTech ಅಂದ್ರೆ ಇಂಜಿನಿಯರಿಂಗ್ ಮಾತ್ರ ಹೇಳ್ತಿರೋದು. ಸ್ಕೀಮ್ ಯಾವ್ದು ನಿಮಗೆ 2025 ಇವರಿಗೆಲ್ಲ ಸ್ಕೀಮ್ ಬೇರೆ ಬೇರೆ ಇದೆ. ಓಕೆನಾ, ಇದನ್ನ ಮಾತ್ರ ನೋಡಿದೀವಿ, ಇಷ್ಟು ಮಾತ್ರ, ಅವೆಲ್ಲ ನೋಡ್ಬಿಡಿ, ಇಷ್ಟು ಮಾತ್ರ ನೋಡಿ, ಇಷ್ಟು ಮಾತ್ರ ನಿಮಗೆ ಬೇಕಾಗಿರೋದು. ಓಕೆನಾ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸ್ಕೀಮ್ ಯಾವಾಗ ನಿಮ್ದು ಕಾಲೇಜ್ ಸ್ಟಾರ್ಟ್ ಅಂದ್ರೆ ಫಸ್ಟ್ ಇಯರ್ದು 3/8/2026 ಅಂದ್ರೆ ನಿಮಗೆ ಕಾಲೇಜ್ ಸ್ಟಾರ್ಟ್ ಈ ಮಂತ್ ಅಂದ್ರೆ ಈಗ ಬರುತ್ತಲ್ಲ, ಇವತ್ತು ಈ ನೆಕ್ಸ್ಟ್ ತಿಂಗಳು ಆಗಸ್ಟ್ 3ನೇ ತಾರೀಕಿಗೆ ನಿಮಗೆ ಕಾಲೇಜ್ ಸ್ಟಾರ್ಟ್. ಓಕೆನಾ, ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ 17/8/2026 ಅಂದ್ರೆ ನಿಮಗೆ ಕಾಲೇಜ್ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗೋದು 17/8/2026 ಇಂದ. ಇದು ಕಮೆನ್ಸ್ಮೆಂಟ್ ಆಫ್ ಸೆಮಿಸ್ಟರ್ ಸ್ಕಿಲ್ SIP ಓರಿಯಂಟೇಶನ್ ಪ್ರೋಗ್ರಾಮ್ಸ್. ಅಂದ್ರೆ ನಿಮಗೆ ಓರಿಯಂಟೇಶನ್ ಡೇ ಅಂತ ಇರುತ್ತೆ, ಅದನ್ನೆಲ್ಲ ನೀವು ಆ ಸ್ಕಿಲ್ಸ್ ಬಗ್ಗೆ ಒಂದೊಂದು ಸ್ವಲ್ಪ ಕಾಲೇಜಿಗೆ ಕರ್ಸ್ಕೊಬಿಟ್ಟು ಮಾತಾಡ್ತಾರೆ. ಅದು ಯಾವಾಗ ಅಂತ ಅಂದ್ರೆ 3/8/2026 ನಿಮಗೆ ಕರೆಕ್ಟ್ ಆಗಿ ಕಾಲೇಜ್ ಕ್ಲಾಸಸ್ ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ 17/8/2026 ಈ ತಿಂಗಳೇ ಇದೆ. ಓಕೆನಾ, ಲಾಸ್ಟ್ ವರ್ಕಿಂಗ್ ಡೇ ಆಫ್ ಸೆಮಿಸ್ಟರ್ ನಿಮಗೆ ಫಸ್ಟ್ ಸೆಮ್ ಮುಗಿಯೋದು ಯಾವಾಗ ಅಂತ ಅಂದ್ರೆ 19/12/2026 ಅಂದ್ರೆ ನಿಮಗೆ ಡಿಸೆಂಬರ್ ಅಲ್ಲಿ ಫಸ್ಟ್ ಸೆಮ್ ಮುಗಿಯುತ್ತೆ. ಥಿಯರಿ ಎಕ್ಸಾಮ್ ಯಾವಾಗ್ಲಿಂದ ಸ್ಟಾರ್ಟ್ ಅಂದ್ರೆ ಅವಾಗ್ಲಿಂದಲೇ ಡಿಸೆಂಬರ್ ಅಲ್ಲಿ 21ರಿಂದ ಜನವರಿ 18ನೇ ತಾರೀಕು ಗಂಟ ನಿಮಗೆ ಥಿಯರಿ ಎಕ್ಸಾಮ್ ನ ಮಾಡ್ತಾರೆ. ಓಕೆನಾ, ಮತ್ತೆ ಲ್ಯಾಬ್ ಎಕ್ಸಾಮಿಗೆ ಟೈಮ್ ಕೊಟ್ಟಿರ್ತಾರೆ. ಲ್ಯಾಬ್ ಎಕ್ಸಾಮಿಗೆ ಯಾವಾಗ ಹೇಳಿದ್ದೇನೆ ಅಂದ್ರೆ 20ನೇ ತಾರೀಕಿಂದ ಜನವರಿ 20ನೇ ತಾರೀಕಿಂದ ಫೆಬ್ರವರಿ 5ನೇ ತಾರೀಕು ಗಂಟ ಕೊಟ್ಟಿದ್ದಾನೆ. ಬಟ್ ನಿಮಗೆ 2ನೇ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ 8ನೇ ತಾರೀಕಿಂದಲೇ ಸ್ಟಾರ್ಟ್ ಆಗುತ್ತೆ. ನೋಡಿ ಈಗ ನಿಮಗೆ ಎಷ್ಟು ರಜೆ ಇದೆ, ಆಗ ನಿಮಗೆ ಅಷ್ಟು ರಜೆ ಇರಲ್ಲ. ಈಗ ನಿಮಗೆ ಸಖತ್ ರಜೆ ಇದೆ, ಯಾಕಂದ್ರೆ ಸೆಕೆಂಡ್ PUC ಮುಗಿಸಿದೀರಾ, ಈಗ ಬಂದಿದ್ದೀರಾ. ಈಗಲೇ ಒಂದು ಸ್ಕಿಲ್ ಮೇಲೆ ಫೋಕಸ್ ಮಾಡಿ. ನಿಮ್ಗೆ ಯಾವ ಸ್ಕಿಲ್ ಕಲಿಬೇಕು ಏನು ಗೊತ್ತಿಲ್ಲ ಅಂದ್ರೆ ನಮ್ಮ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ನಿಮಗೆ ಪ್ರಾಕ್ಟಿಕಲ್ ವೈವಾ ಎಕ್ಸಾಮಿನೇಷನ್ ಹೋದ್ಮೇಲೆ 3 ದಿವಸ ಆದ್ಮೇಲೆ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಗ್ಯಾಪ್ ಇರಲ್ಲ, ಈಗ ರಜೆ ಇರುತ್ತೆ ಮಾತ್ರ. ಇಲ್ಲಿ ನಿಮಗೆ ಒಂದ್ ಸ್ವಲ್ಪ ನಿಮಗೆ ಏನೇನ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ಈ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ, ಯಾಕಂದ್ರೆ ಇದು ಇನ್ಫಾರ್ಮೇಶನ್ ಆಲ್ರೆಡಿ ಬಿಟ್ಟಿರ್ತಾರೆ. ನಿಮಗೆ ಏನಾದ್ರು ಇದ್ರ ಫುಲ್ ಡೀಟೈಲ್ ಫೋಟೋ ಬೇಕು ಅಂತ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಏನ್ ಹೇಳಿದ್ರೆ ದ ಅಕಾಡೆಮಿಕ್ ಸೆಷನ್ ಆಫ್ ದಿ above mentioned semester should be commenced on date specified in the academic calendar. ಅಕಾಡೆಮಿಕ್ ಕ್ಯಾಲೆಂಡರ್ ಯಾವ ಡೇಟ್ ಹಾಕಿದ್ರೆ ಅದೇ ಡೇಟಿಗೆ ಕಾಲೇಜ್ ನ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. 17ಕ್ಕೆ ನಿಮ್ದು ಕರೆಕ್ಟ್ ಆಗಿ ಕಾಲೇಜ್ ಸ್ಟಾರ್ಟ್. ಅಂದ್ರೆ ನಿಮಗೆ ಥಿಯರಿ ಎಕ್ಸಾಮ್ ಇದೆಲ್ಲ ಓರಿಯಂಟೇಶನ್ ಡೇ, ಸ್ಕಿಲ್ ಲ್ಯಾಬ್ ಅದ್ರ ಬಗ್ಗೆ ಮಾಡೋದು. ಓಕೆನಾ, all students admitted to the engineering programs are required to complete 5 credit skill labs before the completion of their degree program. Therefore, all colleges are interested to conduct skill labs and AICT student induction program for newly admitted students before the commencement of regular classes. All through semester comprise 95 working days. The additional 5 working days have been provided in the academic calendar exclusively for conducting and completing the skill labs. College shall utilize these additional working days for their successful completion. ಇದ್ರ ಬಗ್ಗೆ ಫುಲ್ ವಿಡಿಯೋ ಇನ್ನೊಂದು ಡೀಟೇಲ್ ವಿಡಿಯೋ ಬೇಕು, ಯಾಕಂದ್ರೆ AICT ಆಕ್ಟಿವಿಟಿ ಬಗ್ಗೆ. ಇದ್ರ ಬಗ್ಗೆ ನಿಮಗೆ ಏನಾದ್ರು ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಹೇಳಕ್ಕಾಗಲ್ಲ, ಲೆಂತ್ ಆಗ್ಬಿಡುತ್ತೆ ಜಾಸ್ತಿ. ಇದು ಕಾಲೇಜ್ ಸ್ಟಾರ್ಟ್ ಆವಾಗ ಮತ್ತೆ ಏನೇನ್ ಪ್ಲಾನ್ ಇದೆ ಅಂತ. ಓಕೆನಾ, ಕಾಲೇಜ್ ಮಸ್ಟ್ ಪ್ಲಾನ್ ಏನಾದ್ರು ನಿಮ್ದು ಸಬ್ಜೆಕ್ಟ್ ಗಳಾದ್ರೂ ಮುಗಿಲಿಲ್ಲ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ವೀಕ್ ಡೇಸ್ ಸಾಟರ್ಡೆ ಸಂಡೇಸ್ ತಗೋಬಹುದು ಅಂತ ಹೇಳಿದ್ರೆ ಇಫ್ ರಿಕ್ವೈರ್ಡ್ ಅಂದ್ರೆ ಅವ್ರ ಕಾಲೇಜಲ್ಲಿ ತಗೋಬಹುದು. ನಿಮಗೆ ಏನಾದ್ರು ಬೇಕು ಅಂದ್ರೆ ಮಾತ್ರ ತಗೋಬಹುದು. ಓಕೆನಾ, ಆಲ್ ಫ್ಯಾಕಲ್ಟಿ ಅಂಡ್ ಸ್ಟಾಫ್ ರಿಕ್ವೈರ್ಡ್ ಟು be an available undertake any work assigned by the university during this period. ಇಷ್ಟೇ. ಇದ್ರ ಬಗ್ಗೆ ಯಾವುದೇ ತರ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ತರ ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ ಬರ್ತಿರುತ್ತೆ. ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಏನಾದ್ರು ನಿಮಗೆ ಯಾವ್ದ್ರ ಬಗ್ಗೆ ಏನಾದ್ರು ಕೇಳಬೇಕು ಅಂತ ಇದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಯೋದಲ್ಲಿ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.